ಮಾಡ್ಬಾರ್ದಾ? ನಿನ್ನ ಏನು ಮಾಡದೆ ಹಾಗೆ ಬಿಟ್ಬಿಟ್ರೆ ಮೇಲಿಂದ ದುಡ್ಡು ಬಿಡುತ್ತಾ ಇಲ್ಲ ನಿಮ್ಮಪ್ಪ ಕೊಡ್ತಾನ? ನೋಡು, ಹೇಗಾದ್ರೂ ಸರಿ ನನ್ನ ದುಡ್ಡು ನನಗೆ ವಾಪಸ್ ಬರಬೇಕು ಅಷ್ಟೇ. ನನಗೆ ದುಡ್ಡು ಕೊಡದೆ ಕೈ ಎತ್ತಬೇಕು ಅಂತ ಅನ್ಕೊಂಡಿದ್ಯಾ? ಇದೆಲ್ಲ ನನ್ನ ಹತ್ರ ನಡೆಯೋದಿಲ್ಲ. ನಿನ್ನ ಹೀಗೆ ಬಿಟ್ಬಿಟ್ರೆ ನಾನು ಕೆಟ್ಟೆ ಅಂತಾನೆ ಲೆಕ್ಕ. ನಾನು ಆ ತಪ್ಪನ್ನ ಯಾವತ್ತೂ ಮಾಡಲ್ಲ. ನಿನ್ ಸತ್ರೇನೆ ಅಲ್ವಾ ನನಗೆ ದುಡ್ಡು ಬರೋದು? ಏನ್ ದೇಶಪಾಂಡೆ, ಇವಳಿಗೆ ಅಂಗಾಂಗ ದಾನ ಮಾಡಿದ ಪುಣ್ಯ ಬರುತ್ತೆ, ನಮಗೆ ದುಡ್ಡು ಬರುತ್ತೆ. ಪುಣ್ಯ ಕಟ್ಕೊಂಡು ಏನು ಮಾಡೋಣ? ಅಂಗಡಿಗೆ ಹಾಕಿದ್ರೆ 50 ಗ್ರಾಮ್ ಸಕ್ಕರೆ ಟೀ ಪುಡಿನೂ ಬರಲ್ಲ. ಕಾಸ್ಟ್ಲಿ ಪ್ರಪಂಚ. ಉತ್ಸವ ನಡಿಬೇಕು ಅಂದ್ರೆ ಬಲಿ ಕೊಡ್ಲೇಬೇಕು. ನೀನ್ ಡಾಕ್ಟರ್ ಯಾವಾಗಲೂ ಬರ್ತಾನೆ? ಯಾವಾಗ್ಲೇ ಬರ್ತಾರೆ ಸರ್, ಇನ್ನೇನು ಬಂದು ಡಾಕ್ಟರ್ ಬರೋವರೆಗೂ ಕಿಚ್ಚಾಟ ಕೇಳಿಸ್ಕೊಳಕ್ ಆಗ್ತಿಲ್ಲ. ಬಾಯ್ ಮುಚ್ಚ ಕೇಳ್ಕೊಂಡು ಮಾತಾಡಿ ಕೊಡ್ರ. ಈಗ ನೆಮ್ಮದಿ ಆಯ್ತು. ಕಿಚ್ಚಾಡ್ತಾಳೆ. ಬೇಬಿ ಬೇಬಿ. ಹಾ ಜಯ್, ಜಯ್ ಏನಿದು ಇಷ್ಟೊಂದು ಬಿಗ್ ಅಮೌಂಟ್ ಇದೆ? ಎಸ್ ಬೇಬಿ, ಎಲ್ಲಾನು ಕ್ಲೋಸ್ ಮಾಡಿಬಿಟ್ಟೆ. ಪ್ರಾಪರ್ಟೀಸು, ಶೇರ್ಸು, ಪ್ರತಿಯೊಂದು ಏನೂ ಬಿಟ್ಟಿಲ್ಲ. ಆ್ಯಂಡ್ ಇಷ್ಟು ಸಾಕು ನಮ್ಮ ಲೈಫ್ ಸೆಟ್ಲ್ ಆಗೋದಕ್ಕೆ. ಅಲ್ಲ ಜಯ್, ಇಷ್ಟೊಂದು ಬಿಗ್ ಡಿಸಿಷನ್ ತಗೊಂಡಿದ್ದೀರಾ, ನನಗೊಂದು ಮಾತು ಹೇಳಲಿಲ್ಲ. ಏನು ಮಾಡಲಿ ಬೇಬಿ, ಬೇರೆ ದಾರ ಇರಲಿಲ್ಲ, ಟೈಮೂ ಇರಲಿಲ್ಲ. ಬಟ್ ಈಗ ಆಗ್ತಿರೋದು ಒಳ್ಳೇದಕ್ಕೆ ಅನ್ಕೋ. ಇವ್ರುಗಳು ಯಾರು ಸವಾಸನೂ ಬೇಡ ಬೇಬಿ, ಸಾಕಾಗಿ ಹೋಗಿದೆ ನನಗೆ. ಆರಾಮಾಗಿ ಫಾರಿನ್ಗೆ ಹೋಗಿ ಅಲ್ಲೇ ಫ್ರೀ ಬರ್ಡ್ಸ್ ಥರ ಸೆಟ್ಲ್ ಆಗ್ಬಿಡೋಣ. ನೋ BP, ನೋ ಟೆನ್ಷನ್. ಓಕೆ, ಬಟ್ ಫಾರಿನ್ಗೆ ಯಾಕೆ? ಅದು ಇಷ್ಟು ಅರ್ಜೆಂಟಾಗಿ? ಎಲ್ಲ ಆಮೇಲೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಬೇಬಿ. ಫಸ್ಟು ಹೊರಡೋದಕ್ಕೆ ಏನೇನು ಬೇಕೋ ಪ್ರತಿಯೊಂದನ್ನು ರೆಡಿ ಮಾಡ್ಕೊ. ವೀಸಾ ಟಿಕೆಟ್ಸು ರೆಡಿ ಆಗ್ತಾಯಿದೆ. ಆ್ಯಂಡ್ ಇದನ್ನು ಜೋಪಾನವಾಗಿ ಎತ್ತಿಟ್ಟು. ಥ್ಯಾಂಕ್ಸ್ ಜಯ್, ನನ್ನ ಮೇಲೆ ಇಷ್ಟೊಂದು ನಂಬಿಕೆ ಇಟ್ಕೊಂಡಿರೋದಕ್ಕೆ ನಂಗೆ ತುಂಬ ಖುಷಿ ಆಗ್ತಿದೆ. ನಿನ್ನಲ್ಲದೆ ಇನ್ಯಾರನ್ನ ನಂಬಲಿ ಬೇಬಿ ನಾನು? ಈ ಇಡೀ ಪ್ರಪಂಚದಲ್ಲಿ ನಾನು ಯಾರನ್ನಾದ್ರೂ ಒಬ್ಬರನ್ನ ಕಣ್ಣು ಮುಚ್ಕೊಂಡು ನಂಬ್ತೀನಿ ಅಂದರೆ ಅದು ನೀನೇ. ನಂಬಲೇಬೇಕು ಜಯ್, ಅದಕ್ಕೋಸ್ಕರ ತಾನೇ ನಾನು ಇಷ್ಟೆಲ್ಲ ಕಷ್ಟಪಟ್ಟಿದ್ದು. ಇನ್ನೇನು ನಮ್ಮ ಹೊಸ ಜೀವನ ಶುರು ಆಗ್ತಿದೆ ಬೇಬಿ. ಇನ್ನು ಮುಂದಕ್ಕೆ ನಾನು ನೀನು ಇಬ್ಬರೇ, ನಮ್ಮಿಬ್ಬರ ಮಧ್ಯೆ ಬೇರೆ ಯಾರೂ ಇರೋದಿಲ್ಲ. ಎಲ್ಲೋ ಒಂದು ದೂರದ ದೇಶದಲ್ಲಿ ನಮ್ಮದೇ ಆದಂಥ ಒಂದು ಪುಟ್ಟ ಪ್ರಪಂಚ ಕಟ್ಕೊಂಡು ಹಾಯಾಗಿ ಇದ್ಬಿಡೋಣ. ಇನ್ಮೇಲೆ ಎಲ್ಲ ಬೇರೆ ರೀತಿನೇ ಇರುತ್ತೆ. ಹೌದು ಜಯ್, ಇನ್ಮೇಲೆಲ್ಲ ಹೊಸ್ದಾಗಿ ಸ್ಟಾರ್ಟ್ ಆಗುತ್ತೆ. ಎಸ್. ದೇಶಪಾಂಡೆ, ಇವ್ಳು ಬ್ಲಡ್ ಟೆಸ್ಟ್ ಮಾಡಿ. ಇನ್ನ ಕಣ್ಣು, ಕಿಡ್ನಿ, ಲಿವರ್ ಎಲ್ಲ ತೆಗೆದು ಮಾಡಿ ನನ್ನ ದುಡ್ಡನ್ನು ವಸೂಲಿ ಮಾಡ್ಕೊಡ್ತೀನಿ. ದೇಶಪಾಂಡೆ, ಏನಾಯ್ತು? ಯಾರಿಗಾದ್ರೂ ಮ್ಯಾಚ್ ಆಯ್ತಾ? ಹಾ ಮೇಡಮ್, ಮ್ಯಾಚ್ ಆಗಿದೆ. 2 ಕೋಟಿ ಕೊಡ್ತಾರಂತೆ. ಶಾಕುಂತಲಾ ಅತ್ತೆ ನಿಮ್ ವಿರುದ್ಧವಾಗಿ ಇಷ್ಟೆಲ್ಲ ಮಾಡಿದ್ರು, ಆದ್ರೆ ನೀವು ಅವ್ರಿಗೋಸ್ಕರ ಪೂಜೆ ಹವನ ಮಾಡಿಸ್ತಿದ್ರ. ಹಳೇದು ಯಾವುದು ನೆನಪಿಲ್ವಾ ನಿಮ್ಗೆ? ನೆನಪಿಲ್ಲ ಅಂತಲ್ಲ ಭೂಮಿಕಾ, ನೆನಪಲ್ಲಿ ಯಾಕೆ ಇಟ್ಕೋಬೇಕು ಅಂತ. ನೆನಪಲ್ಲಿ ಇಟ್ಕೊಳ್ಳೋದೇ ಆದ್ರೆ ಒಳ್ಳೇದನ್ನ ನೆನಪಲ್ಲಿ ಇಟ್ಕೊಳ್ಳೋಣ, ಕೆಟ್ಟದನ್ನ ಯಾಕೆ ನೆನಪಲ್ಲಿ ಇಟ್ಕೋಬೇಕು? ಕೆಟ್ಟ ನೆನಪು ಒಂಥರ ಸ್ಲೋ ಪಾಯ್ಸನ್ ಇದ್ದ ಹಾಗೆ, ಅದು ನಮ್ಮ ನೆಮ್ಮದಿನೇ ತಿಂದು ಹಾಕ್ಬಿಡುತ್ತೆ. ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ನಮಗ್ ನಾವೇ ಯಾಕೆ ನೋವು ಕೊಟ್ಕೋಬೇಕು? ಅದೊಂಥರ ಗಾಯದ ಹಾಗೆ, ಕೆರೆದು ಇನ್ನಷ್ಟು ಯಾಕೆ ಜಾಸ್ತಿ ಮಾಡ್ಕೋಬೇಕು? ಈ ಗೆಡ್ಡೆ ಕ್ಯಾನ್ಸರ್ ಆಗೋತನ. ಮನುಷ್ಯ ಅಂದಮೇಲೆ ಕೆಟ್ಟವರು ಅಂತ ಯಾರು ಇರಲ್ಲ ಭೂಮಿಕಾ. ಒಳ್ಳೆತನದ ಪ್ರಮಾಣದಲ್ಲಿ ವ್ಯತ್ಯಾಸ ಆಗಿರುತ್ತೆ ಅಷ್ಟೇನೆ. ಮನುಷ್ಯ ಆದ್ಮೇಲೆ ಪ್ಲಸ್ಸು ಮೈನಸ್ಸು ಎರಡೂ ಇರುತ್ತೆ. ನಾವು ಬರೀ ಪ್ಲಸ್ ತಗೊಂಡ್ರೆ ಆಯ್ತು. ಈ ಕೊಳದ ಹಣ್ಣಲ್ಲಿ ಕೆಟ್ಟ ಭಾಗನ ನಾವು ಕಟ್ ಮಾಡಿ ಒಳ್ಳೆ ತಿಂತೀವಲ್ಲ, ಹಾಗೆ
ಆಗಿದ್ರು ಬಟ್ ಇಷ್ಟೆಲ್ಲ ಆದ್ಮೇಲೆ ಅವ್ರ ಮನಸ್ಥಿತಿ ಹೇಗಿದೆ ಅಂತ ನಮಗೂ ಗೊತ್ತಿಲ್ಲ ಅಲ್ವಾ. ಮನುಷ್ಯನಿಗೆ ಬದಲಾಗೋದಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕು. ಕಾಡಲ್ಲಿ ಬೇಟೆ ಆಡ್ತಿದ್ದ ವಾಲ್ಮೀಕಿ ರಾಮಾಯಣ ಬರಲಿಲ್ವಾ? ಅಂಗುಲಿ ಮಾಲ ಬುದ್ಧನ ಶಿಷ್ಯ ಆಗ್ಲಿಲ್ವಾ? ಹಾಗೆ ಇಲ್ಲಿ ಏನ್ ಬೇಕಾದ್ರೂ ಬದಲಾಗೋದಕ್ಕೆ ಸಾಧ್ಯ ಇದೆ. ನಾವೆಲ್ಲರೂ ಮನುಷ್ಯ ಅಲ್ವಾ? ಅವತ್ತು ಅಮ್ಮ ಏನ್ ಮಾಡಿದ್ರು ಅದು ಅವ್ರಿಗಿಂತ ಹೆಚ್ಚಾಗಿ ಅವ್ರ ಮಕ್ಕಳಿಗೋಸ್ಕರ, ನನ್ನ ತಮ್ಮ ನನ್ನ ತಂಗಿಗೋಸ್ಕರ. ಅವ್ರಿಗೆ ನಾನು ಮಗ ಅಂತ ಅನಿಸ್ದೇ ಇರ್ಬೋದು, ಬಟ್ ನನಗೆ ಅವರು ತಾಯಿನೇ ಭೂಮಿಕಾ. ಎಲ್ಲಿ ನಾನು ನನ್ನ ಹೆಂಡತಿ ಮಕ್ಕಳಿಗೋಸ್ಕರ ಎಲ್ಲಾನು ಕಂಟ್ರೋಲ್ಗೆ ತಗೊಂಡು ಅವ್ರಿಗೆ ಏನು ಕೊಡದೆ ಇದ್ಬಿಡ್ತೀನೋ, ಫ್ರೀಡಮ್ ಕಿತ್ಕೊಂಡ್ಬಿಡ್ತೀನೋ ಅಂತ ಅವ್ರಿಗೆ ಅನ್ಸಿರ್ಬೋದಲ್ವಾ? ಬಟ್ ನೀವ್ ಹಾಗಿರ್ಲಿಲ್ವಲ್ಲ. ಇರ್ಲಿಲ್ಲ, ಬಟ್ ಎಲ್ಲ ನನ್ನ ಅಂಡರ್ಲೇ ಇರಬೇಕು, ನಾನು ಹೇಳಿದಾಗೆ ಎಲ್ಲಾನು ನಡಿಬೇಕು ಅನ್ನೋದು ಯಾವುದು ರೂಲ್ಸ್ ಇರಲಿಲ್ಲ. ಬಟ್ ಎಲ್ಲಾನು ಹಾಗೆ ನಡೀತಿತ್ತಲ್ಲ, ಅವ್ರಿಗೂ ಅದರಿಂದ ಸ್ವಾತಂತ್ರ್ಯ ಬೇಕು ಅಂತ ಅನ್ಸಿರ್ಬೋದು. ಅದನ್ನೆಲ್ಲ ನಾನು ಯಾವತ್ತೋ ಮಾಡಬೇಕಾಗಿತ್ತು, ಬಟ್ ಎಮೋಷನಲಿ ಮಾಡೋ ಥರ ಆಯಿತು. ಅವರೆಲ್ಲರೂ ಚೆನ್ನಾಗಿರಲಿ, ನೆಮ್ಮದಿಯಿಂದ ಬದುಕಲಿ ಅಂತ ಎಲ್ಲನೂ ಕೊಟ್ಟು ಬಂದೆ. ವಿಚಿತ್ರ ನೋಡಿ, ದುಡ್ಡು ನಮಗೆ ನೆಮ್ಮದಿ ಕೊಡುತ್ತೆ ಅಂತ ಅನ್ಕೋತೀವಿ, ನೆಮ್ಮದಿ ಎಷ್ಟು ಕೊಡುತ್ತೋ ಅಷ್ಟೇ ನೆಮ್ಮದಿನೂ ಕಳಿಯುತ್ತೆ. ಅದಕ್ಕೆ ಅಮ್ಮನೇ ಉದಾಹರಣೆ. ನಿಮ್ಗೆ ಇದೆಲ್ಲ ಫೂಲಿಶ್ ಅಂತ ಅನಿಸ್ತಾ ಇರ್ಬೋದು. ನಾವು ಯಾರಿಂದ ದೂರ ಆದ್ವಿ, ಯಾರಿಂದ ಎಷ್ಟೊಂದೆಲ್ಲ ಅನುಭವಿಸಿದ್ವಿ, ಅವ್ರಿಗೋಸ್ಕರ ಇಷ್ಟೆಲ್ಲ ಮಾಡ್ತಾ ಇದ್ದೀರಲ್ಲ ಅಂತ. ಬಟ್ ನನ್ನ ಉದ್ದೇಶ ಒಂದೇ ಭೂಮಿಕಾ, ಎಲ್ಲರೂ ಚೆನ್ನಾಗಿರ್ಬೇಕಷ್ಟೆ. ಈಗ ಅಮ್ಮ ಎಲ್ಲಿದ್ದಾರೋ ಏನು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಅವ್ರಿಗೇನು ಆಗದೆ ಇದ್ರೆ ಅಷ್ಟೇ ಸಾಕು. ಇಷ್ಟೇ ದೇವರಲ್ಲಿ ನನ್ನ ಪ್ರಾರ್ಥನೆ.